ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಉಪ್ಪಿಟ್ಟು ಹಾಗೆ ಶಾವಿಗೆಯಿಂದ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 4 ಲೋಟ ಅಷ್ಟು ಕುದಿಯೋ ನೀರನ್ನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನು ಎಣ್ಣೆನ ಸೇರಿಸ್ಕೊಳ್ತೀನಿ. ಮತ್ತು ಇದು ಕುದಿಯುವಾಗ ಅನಿಲ್ ಶಾವಿಗೆ ಅರ್ಧ ಕೆ ಜಿ ಪ್ಯಾಕೆಟು ಮೈದಾದ್ದು ಅದನ್ನು ಸೇರಿಸ್ಕೊಂಡು ಎರಡೇ ಕುದಿಸ್ಕೊಂಡು ಕಾಳು ಬಸಿಯೋ ಪಾತ್ರೆಗೆ ಬಸಿದು ಎತ್ತಿಟ್ಕೊಳ್ತೀನಿ. ಆನಂತರ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 100 ಗ್ರಾಮ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣ ಬೌಲಲ್ಲಿ 1 ಬೌಲಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಆನಂತರ ಅದೇ ಬಾಣಲೆಗೆ ನಾನು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಇವಾಗ 12 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಳ್ತೀನಿ. ಆನಂತರ ಇದಕ್ಕೆ ನಾನು ಹೆಸ್ರು ಬೇಳೆನ ಹಾಕ್ಕೊಳ್ತಿದ್ದೀನಿ. ಉದ್ದಿನ ಬೇಳೆ ಬದಲಾಗಿ ಹೆಸ್ರು ಬೇಳೆನ ಹಾಕ್ಕೊಳ್ತೀನಿ. ಉದ್ದಿನ ಬೇಳೆ ಹಾಕಿದಾಗ್ಲೂ ಹೆಸ್ರು ಬೇಳೆನ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಹೆಸ್ರು ಬೇಳೆನೂ ಸೇರಿಸಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಇಂಗು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಆನಂತರ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಕರಿಬೇವು ಕಡ್ಡಿ ಒಂದು 2-3 ಕಡ್ಡಿನ ಹಾಕ್ಕೊಂಡಿದ್ದೀನಿ. ಆನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದಕ್ಕೆ 1 ನಿಂಬೆಹಣ್ಣನ್ನು ಕಟ್ ಮಾಡಿ ರಸನ ಸೇರಿಸ್ಕೊಳ್ತೀನಿ. 1 ನಿಂಬೆಹಣ್ಣ ಸೇರಿಸ್ಕೊಂಡಿದ್ದೀನಿ. ಆನಂತರ ಬಸ್ತಿಟ್ಟಂಥ ಶಾವಿಗೆನ ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಎರಡೇ ಕುದಿಗೆ ಬಸ್ತಿರೋದ್ರಿಂದ ಉದ್ದುದ್ರಾಗೇನೆ ಇರುತ್ತೆ, ಹಾಗೆ ಶಾವಿಗೆ ಕಟ್ಟಾಗಿರೋದಿಲ್ಲ, ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಆದ ನಂತರ ನಾನು ಫ್ರೈ ಮಾಡಿ ಇಟ್ಕೊಂಡಂತಹ ಕಡಲೆಕಾಯಿ ಬೀಜನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿವಾಗ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ, ಇಷ್ಟು ಮಾಡಿಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಆನಂತರ ಇನ್ನೊಂದು ಪಾತ್ರೆಗೆ ನಾನು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಈ ಫ್ರೈ ಮಾಡಿದಂಥ ಪಾತ್ರೆಗೆ ನಾನಿಲ್ಲಿ 1 ಬೌಲಷ್ಟು ಶಾವಿಗೆನ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಬೌಲಷ್ಟು ಸಾಕಾಗುತ್ತೆ ನೀರನ್ನ ಸೇರಿಸ್ಕೊಳ್ತೀನಿ. ಸ್ವಲ್ಪ ಇದಾಗಿರಲಿ ಅಂದರೆ 2 ಬೌಲ್ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಗಿರಲಿ ಅಂತಂದರೆ ಉದ್ದುದ್ರಾಗಿರಲಿ ಅಂದರೆ 2 ಬೌಲೇ ಸಾಕು, ಇಲ್ಲಾಂದರೆ 2.5 ಬೌಲಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಚಿಟಿಕೆಯಷ್ಟು ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ. ಇವಾಗ ಕುದೀತಾ ಇದೆ. ಇವಾಗ ರೋಸ್ಟೆಡ್ ಶಾವಿಗೆ ಇದು, ಹಾಗಾಗಿ 1 ಬೌಲಷ್ಟು ಶಾವಿಗೆನ ರೋಸ್ಟ್ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದು ಶಾವಿಗೆ ಚೆನ್ನಾಗಿ ಬೆಂದಿದೆ ಅನ್ನುವಾಗ ನಾನಿಲ್ಲಿ 3/4 ಬೌಲಷ್ಟು ಸಕ್ಕರೆನ ಶಾವಿಗೆಗೆ ಸೇರಿಸ್ಕೊಳ್ತೀನಿ. 1 ಬೌಲಷ್ಟು ಶಾವಿಗೆ ತಗೊಂಡಿದ್ದೆ, 3/4 ಬೌಲಷ್ಟು ಸಕ್ಕರೆ, ಹಾಗೆ ನೀರು ನಾನಿಲ್ಲಿ 2 ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಇದಾಗಿರಲಿ ಅಂತಂದರೆ 2.5 ಬೌಲಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ನಾನು ಏಲಕ್ಕಿ ಪುಡಿನ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಮಾಡ್ತಿರೋದು ತಣ್ಣಗಾದ ನಂತರ ಉದ್ದುದ್ರಾಗಿ ಆಗುತ್ತೆ ಶಾವಿಗೆ. ಇವಾಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿರೋದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ 1-2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡ್ರೆ ಶಾವಿಗೆ
ಕೇಸರಿ ಬಾತು ರೆಡಿ ಆಗುತ್ತೆ. ಸ್ನೇಹಿತರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋಗಳನ್ನ. ಹಾಗಾಗಿ ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ನೋಡಿ ಇವಾಗ ರೆಡಿ ಆಯಿತು. ಇಷ್ಟ ಆದರೆ ರೆಡಿ ಆಯಿತು. ಇದು ಆರಿದ ನಂತರ ಇನ್ನು ಉದುದ್ರಾಗಿ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.